ನೀವು ಸಾಮಾನ್ಯವಾಗಿ ಹಾರ್ಮೋನಿಯಂ ಬಾರಿಸೋದು ಕೈಯಲ್ಲಿ ಬಾರಿಸಿದ್ದು ನೋಡಿದ್ದೀರಾ, ಬಟ್ ನೋಡಿ ಹಳೆ ಕಾಲದಲ್ಲಿ ಲೆಗ್ ಹಾರ್ಮೋನಿಯಂ ಅಂತ ನೀವು ನೋಡ್ತಿರ್ಬೋದು. ಆ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ನಾವು ಥರ್ಡ್ ಫ್ಲೋರ್ನೆಲ್ಲ ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡಿದ್ದು ಬಹಳ ಅದ್ಭುತವಾಗಿತ್ತು. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾವು ಸೆಕೆಂಡ್ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಎಸ್, ನಾವು ಹೇಳಿರೋ ಪ್ರಕಾರ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನೋಡಬೇಕು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತಂದರೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಪ್ಲೇಸ್. ಸೊ ನಿಮಗೆ ಈ ರೀತಿ ನೋಡ್ಬೋದು, ಈ ಟೈಪ್ ಗ್ಯಾಲರಿ ನಮ್ಮದೇ ಒಂದು ಟಿ ವಿ ಸ್ಮಾಲ್ ಸ್ಕ್ರೀನಲ್ಲಿ ತೋರಿಸ್ತಾರೆ. ಸೊ ನಿಮ್ಗೆ ಯಾವ ಇನ್ಸ್ಟ್ರೂಮೆಂಟ್ ಕೇಳಿಸ್ಕೊಳ್ಳೋಕೆ ಇಷ್ಟ ಆಗುತ್ತೆ, ಸೊ ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಸೊ ಐ ಹ್ಯಾವ್ ಚೂಸನ್ ತಬ್ಲಾ. ಸೊ ಲೆಟ್ಸ್ ಲಿಸನ್ ಟು ದಿಸ್. ಆಹಾ, ದ ಮೋಸ್ಟ್ ಫೇವ್ರೇಟ್. ಸೂಪರ್ಬ್. ಸೊ ವೀಣೆ ಸೌಂಡ್ ಹೇಗೆ ಕೇಳಿಸುತ್ತೆ ಅಂತ ನೋಡೋಣ. ವಾವ್, ಅಮೇಝಿಂಗ್. ಐ ಥಿಂಕ್ ಡೆಫಿನೆಟ್ಲಿ ವೀಣೆ ಅಂತ ಬಂದಾಗ ಎಲ್ಲ ವಿಮೆನ್ಸ್ಗೆ ಬಹಳ ಕನೆಕ್ಟ್ ಆಗುತ್ತೆ. ಸೊ ಒಂದು ಡಿಫ್ರೆಂಟ್ ವೈಬ್ಸ್ ಇದೆ ಇಲ್ಲಿ ಆ್ಯಕ್ಚುಲಿ. ಸೂಪರ್, ಮಾತೇ ಬರ್ತಾ ಇಲ್ಲ. ಇಟ್ಸ್ ಜಸ್ಟ್ ಲವ್ಲಿ ಆ್ಯಂಡ್ ಇಟ್ಸ್ ಜಸ್ಟ್ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಕೇಳಿಸ್ತದೆ ಈ ನಾದಗಳು. ಬಹಳ ಸಾಂಗ್ಸ್ ಕೇಳಿರ್ಬೋದು ನೀವು, ಸಾಂಗ್ಸಲ್ಲೇ ಕಥೆಗಳಿರುತ್ತೆ. ಸೊ ಆ ಪರ್ಟಿಕ್ಯುಲರ್ ಈ ಗ್ಯಾಲರಿ ಬಂದು ಅದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ಫುಲ್ ಚೈಲ್ಡ್ಹುಡ್ ಮೆಮೊರೀಸ್. ಸಖತ್ತಾಗಿದೆ ಈ ಕಾನ್ಸೆಪ್ಟು. ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಫಾರ್ ಶೋರ್ 90s ಕಿಡ್ಸ್ಗೆ ಬಹಳ ಕನೆಕ್ಟ್ ಆಗುತ್ತೆ ಈ ಪರ್ಟಿಕ್ಯುಲರ್ ಸೆಟಪ್. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಎಲ್ಲ ಚೈಲ್ಡ್ಹುಡ್ಡಲ್ಲಿ ನಾವೇನೇನು ಆಟಾಡಿದ್ವಿ. ನೀವು ಬನ್ನಿ ಇಲ್ಲಿ ಎಷ್ಟು ಅಂತಾರೆ, ನೀವು ನೋಡ್ತಿರ್ಬೋದು ಈ ಪರ್ಟಿಕ್ಯುಲರ್ ಗ್ಲಾಸ್ ಒಳಗೆ ಏನೇನಿದೆ ಅಂತ. ಸೊ ನಾವು 90s ಕಿಡ್ಸ್ ಆಗಿರೋದ್ರಿಂದ ಇವೆಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಆ್ಯಂಡ್ ರಿಲೇಟೆಡ್ ಟು ದಿಸ್ ಇಲ್ಲಿ ನಿಮಗೆ ಸಾಂಗ್ ಕೇಳ್ತಾ ಹೋಗ್ತದೆ. ಜಸ್ಟ್ ಲವ್ಲಿ. ನನಗೆ ಈ ಪರ್ಟಿಕ್ಯುಲರ್ ಸೆಟ್ ಬಹಳ ಇಷ್ಟ ಆಯಿತು. ಬಿಕಾಸ್ ಚೈಲ್ಡ್ಹುಡ್ ಮೆಮೊರೀಸ್ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ? ಸೊ ನಾನು ಹೇಳಿದ ಪ್ರಕಾರ ಈ ಪರ್ಟಿಕ್ಯುಲರ್ ಗ್ಯಾಲರಿ ಬಂದು ಸ್ಟೋರೀಸ್ ಇನ್ ದ ಸಾಂಗ್ ಅಂತ. ಸೊ
ಈ ಸಾಂಗ್ ಕೇಳಿಸ್ತಾ ಇದೆಯಲ್ಲ, ಸೊ ಇಲ್ಲಿ ನೋಡಿ, ಇದು ಡ್ರಿಂಕ್ಸ್ ಬಗ್ಗೆ ಕಂಪ್ಲೀಟ್ಲಿ ಇರೋದು ಹಾಡು. ಸೊ ಅದನ್ನು ಈ ಬಾಕ್ಸಲ್ಲಿ ಸೆಟಪ್ ಮಾಡಿದ್ದಾರೆ ನೋಡಿ. 3 Idiots ಅದರಲ್ಲಿ ನಮ್ಮ ಪರ್ಣಿಕ ಒಬ್ಳು. कितने तेजस्वी लोग हैं हमारे पास, कितने शानदार विचार रखते हैं जी, और कुछ लोग मनोरंजन भी करवाते हैं. ನೋಡಿ ನಮ್ಮ ಕನ್ನಡ ನುಡಿ ಯಶವಂತ್ ಅವರು ತೋರಿಸ್ತಾ ಇದ್ದಾರೆ. ಈ ಗ್ಯಾಲರಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕನ್ನಡ ನುಡಿ. ಸೊ ನೋಡಿ, ಇದು ಒಂದು ಥಿಯೇಟರ್ ಸೆಟಪ್ ಮಾಡಿದ್ದಾರೆ. ನಮ್ಮ ರಾಜ್ಕುಮಾರ್ ಸರ್, ನಮ್ಮ ಬಾಸ್ ಸ್ಕ್ರೀನಲ್ಲಿ ಬಂದಿದ್ದಾರೆ. ಸೊ ಎಷ್ಟು ಖುಷಿ ಅಲ್ಲ. ಜೈ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಅಂತ ಹೇಳ್ತಾ, ಎಸ್, ಕನ್ನಡ ಹಾಡು, ಕನ್ನಡ ನುಡಿ ಕೇಳಿಸ್ಕೊಳ್ಳೋಣ ಬನ್ನಿ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ? ಓಹೋ, ನಾವಿರುವ ತಾಣವೇ ಗಂಧದ ಗುಡಿ. ಸೊ ಎಸ್, ಫೈನಲಿ ನಾವು 3rd floor, 2nd floor ಆ್ಯಂಡ್ ಫೈನಲಿ ವಿ ಆರ್ ಟು ದ ಗ್ರೌಂಡ್ ಫ್ಲೋರ್. ಎಲ್ಲ ಮೇಲಿಂದ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಾಯಿತು. ಸೊ ಫೈನಲಿ ವಿ ಆರ್ ಇನ್ ಟು ದ ಗ್ರೌಂಡ್ ಫ್ಲೋರ್. ಸೊ ಬಹಳ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದ್ಕಿಂತ ಅನುಭವ ಮಾಡೋದಿರುತ್ತಲ್ಲ, ಅದರದ್ದು ಡಿಫ್ರೆಂಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಎಸ್, ಯಾವ ರೀತಿ ಎಂಡ್ ಮಾಡ್ಬೇಕು ಈ ವಿಡಿಯೋ ಅಂತಲೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಎಷ್ಟು ಹೇಳಿದ್ರು ಸಾಲದು ಈ ಪರ್ಟಿಕ್ಯುಲರ್ ಪ್ಲೇಸಸ್ ಬಗ್ಗೆ. ಭಾರತದ ಅತ್ಯಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ನ ನೀವು ಇದೊಂದೇ ಪ್ಲೇಸಲ್ಲಿ ನೋಡ್ಬೋದು ಅಂತ ಹೇಳಬೇಕು ಆ್ಯಕ್ಚುಲಿ ನಾನು. ಲಾಡ್ ಆಫ್ ಇನ್ಸ್ಟ್ರೂಮೆಂಟ್ಸ್. ನಮಗೆ ಎಷ್ಟೊಂದು ರೀತಿ ಇನ್ಸ್ಟ್ರೂಮೆಂಟ್ಸು ಗೊತ್ತೇ ಇರಲ್ಲ, ನೋಡೇ ಇರಲ್ಲ ಆ್ಯಕ್ಚುಲಿ. ಸೊ ಆ ಎಲ್ಲ ಇನ್ಸ್ಟ್ರೂಮೆಂಟ್ಸು ಈ ಪರ್ಟಿಕ್ಯುಲರ್ ಮ್ಯೂಸಿಯಮಲ್ಲಿ ಸಿಗುತ್ತೆ ನೋಡೋಕೆ. ಸೊ ಪ್ಲೀಸ್ ಡೂ ವಿಸಿಟ್ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಅಂತ. ಓಕೆ, ಸೊ ನೀವು ಇಲ್ಲಿ ಮ್ಯೂಸಿಕ್ ಒಂದೇ ಎಕ್ಸ್ಪೀರಿಯನ್ಸ್ ಮಾಡೋದಿರೋದಿಲ್ಲ. ಸೊ ನಿಮಗೆ ಇಲ್ಲಿ ಸ್ಟೋರ್ ಕೂಡ ಇದೆ. ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಈ ಪರ್ಟಿಕ್ಯುಲರ್ ಸ್ಟೋರ್ಗೆ ಬರ್ಬೋದು. ಸೊ ಲೆಟ್ಸ್ ಗೋ ಇನ್ ಆ್ಯಂಡ್ ಲೆಟ್ಸ್ ಸಿ ವಾಟ್ ವಿ ಗೋಣ ಬೈ.
ಸೊ ನೀವೇನಾದರೂ ಇಲ್ಲಿ ಬಂದು ಈ ಜಾಗದ್ದು ಏನಾದರೂ ನೆನಪಿಗೆ ಐಟಮ್ಸ್ ತೊಗೋಬೇಕು, ನಾವು ಇಲ್ಲಿ ಬಂದಿದ್ವಿ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಂತ ಅಂದರೆ, ಸೊ ಯಾವುದಾದ್ರೂ ಒಂದು ಐಟಮ್ ತೊಗೊಂಡು ಹೋಗಿ ಮೆಮೊರೇಬಲ್ ಆಗಿ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಬ್ಯಾಚಸ್ ಆಗಿದೆ ಇಲ್ಲಿ, ಆರ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆಗಿದೆ. ಎಸ್, ಐ ವಾಸ್ ರೈಟ್. ಸೊ ಫ್ರಿಡ್ಜ್ ಮ್ಯಾಗ್ನೆಟ್, ಯಾ. ಆ್ಯಂಡ್ ಡೆಫಿನೆಟ್ಲಿ ಯಶವಂತ್ ಅವರೇ, ನಾನು ಇದನ್ನು ಪರ್ಚೇಸ್ ಮಾಡ್ತೀನಿ. ಬಿಕಾಸ್ ಇಂಥ ಅದ್ಭುತವಾದಂಥ ಪ್ಲೇಸಿಗೆ ಬಂದುಬಿಟ್ಟು ಯಾವುದೇ ಒಂದು ಮೆಮೊರೇಬಲ್ ಐಟಮ್ ತೊಗೊಂಡು ಹೋಗಿದಂದರೆ ಐ ಥಿಂಕ್ ಮೋಸ ಆಗುತ್ತೆ. ಓಕೆ, ಮೇ ಬಿ ಐಲ್ ಗೋ ವಿತ್ ಫ್ರಿಡ್ಜ್ ಮ್ಯಾಗ್ನೆಟ್. ಆ್ಯಂಡ್ ಇವು ಐಸ್ ಕ್ರೀಮು, ಸೊ ನೀವು ನೋಡ್ತಾ ಇರ್ಬೋದು, ಈ ಸ್ಟೋರಲ್ಲಿ ನಿಮಗೆ ಫ್ರಿಡ್ಜ್ ಮ್ಯಾಗ್ನೆಟ್ ಸಿಗುತ್ತೆ, ಆರ್ ಮಗ್ಸ್ ಸಿಗುತ್ತೆ. ಆ್ಯಂಡ್ ಯು ಹ್ಯಾವ್ ಸಮ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ದಿಸ್, ಮಿನಿ ಇನ್ಸ್ಟ್ರೂಮೆಂಟ್ಸ್ ಸೋಕೇಶಲ್ಲಿ ಇಟ್ಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ. ಆ್ಯಂಡ್ ಯು ಹ್ಯಾವ್ ದೀಸ್ ಟೈಪ್ಸ್. ನೋಡಿ, ಇದೆಲ್ಲ ಫೋನ್ ಹೋಲ್ಡರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಈವನ್ ಬ್ಯಾಗ್ಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಮ್ಯೂಸಿಕಲ್ ಕ್ರಾಕರಿ ಯೂನಿಟ್ ಇದೆ. ಸೊ ಏನೆಲ್ಲ ಇದೆ ನೋಡಿ, ನಿಮಗೆ ಫ್ರೇಮ್ಸ್ ಬೇಕಾ ಇಲ್ಲಿದು ಮೆಮೊರೇಬಲ್ ಆಗಿ, ಸೊ ಇದನ್ನು ಕೂಡ ತಗೋಬೋದು. ಸೊ ದಿಸ್ ಇಸ್ ದ ಕಂಪ್ಲೀಟ್ ಸ್ಟೋರ್. ಸೊ ನಾನಿಲ್ಲಿ ಬಂದು ಐ ಥಿಂಕ್ ಐ ಕುಡಂಟ್ ಕಂಟ್ರೋಲ್. ಸೊ ನಾನು ನೆನಪಿಗೋಸ್ಕರ ಆ್ಯಕ್ಚುಲಿ ಫ್ರಿಡ್ಜ್ ಮ್ಯಾಗ್ನೆಟ್ ಅಷ್ಟೇ ಅಂದ್ಕೊಂಡೆ, ಬಟ್ ಈ 3 ಐಟಮ್ಸ್ನ ನಾನು ಪರ್ಚೇಸ್ ಮಾಡ್ತಿದ್ದೀನಿ. ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿದೆ, ಆ್ಯಂಡ್ ಒಂದು ಮ್ಯೂಸಿಕ್ ಮೇಕ್ಸ್ ಮೀ ಹ್ಯಾಪಿ ಅಂತ. ಸೊ ಇದೊಂದು ಮಗ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಟ್ರೇ ಕಂಪ್ಲೀಟ್ಲಿ ಹ್ಯಾಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್. ಸೊ ಓವರಾಲ್ ಒಂದು ಪ್ಲೇಟಲ್ಲೇ ಎಲ್ಲ ಕವರ್ ಅಪ್ ಆಗುತ್ತೆ. ಸೊ ನಾನು ಅದನ್ನು ತೊಗೊತಾ ಇರೋದು. ಸೊ 3 ಐಟಮ್ಸ್ I have taken. ಸೊ ನಾನು ನೋಡಿದ್ದು ಸರಿಗಮಪ ಅಂತ ನೋಡಿ. ವಾವ್, ಬಂತ? ಸಿ ಇಲ್ಲಿ ಬಂದ್ಬಿಟ್ಟು ನಾನೊಂಥರ ವಿಭಿನ್ನವಾಗಿರುವಂಥದ್ದು ತೋರಿಸ್ತೀನಿ ನಿಮಗೆ. ಸೊ ಕಲ್ಲು ಯಾವತ್ತಾದ್ರೂ ಹಾಡು ಹಾಡುತ್ತಾ? ಇಲ್ಲ. ಸೊ ಕಲ್ಲು ಹಾಡು ಹಾಡುತ್ತೆ, ಇಲ್ಲ ಕಲ್ಲು ಮ್ಯೂಸಿಕ್ ಉದ್ಭವ ಮಾಡುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದು ಸಿಂಗಿಂಗ್ ಸ್ಟೋನ್ಸ್ ಅಂತ. ಸೊ ಸಿಂಗಿಂಗ್ ಸ್ಟೋನ್ಸ್ ಕೂಡ ಸಿಂಗ್ ಮಾಡುತ್ತೆ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಐ ಡೋಂಟ್ ನೋ ನಾವು ಪರ್ಫೆಕ್ಟಾಗಿ ಮಾಡ್ತೀವೋ ಅಲ್ವೋ.
So I think some people are trying, so let's try. So ಈ ರೀತಿ ಕೈನ ಒದ್ದೆ ಮಾಡ್ಕೋಬೇಕು. And yeah, let me try. Yes. 1 2 3. ಇಲ್ಲಿ ಬಂದು ಲೈಟಾಗಿ ಬರಲ್ಲ, ಆಕ್ಚುಲ್ ಪರ್ಫೆಕ್ಟ್ ಆಗಿ ಬರಲ್ಲ, ಬಟ್ ಲೈಟಾಗಿ ನನಗೆ ಮ್ಯೂಸಿಕ್ ಕೇಳಿಸ್ತೀನಿ. ಲೈಟಾಗಿ ನೋಡಿ. ಸೊ ಇಷ್ಟೊತ್ತು ನೋಡಿದ್ರಲ್ಲ ನಮ್ಮ ಥ್ರೂ ಔಟ್ 3 floors ಆಫ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಹೇಗಿತ್ತು ಅಂತ. ಸೊ ಈ ಜರ್ನಿ ಸೂಪರ್ಬ್ ಆಗಿತ್ತು. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಿಲ್ಲ. ಸೂಪರ್ಬ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ವೈಬ್ಸ್, ಅದ್ಭುತ, ಅಮೋಘ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನೀವೆಲ್ಲ ಈ ಪರ್ಟಿಕ್ಯುಲರ್ ಪ್ಲೇಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಪ್ಲೀಸ್ ಡು ವಿಸಿಟ್ ದಿಸ್ ಪ್ಲೇಸ್ and you also can experience it and enjoy it. Okay, so ಬಹಳ ಖುಷಿ ವಿಚಾರ ಏನಂದ್ರೆ ಬಹಳ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ. ಆಯ್ತು, ಆಮೇಲೆ ನಮ್ಮ ಫ್ರೀಕ್ವೆಂಟ್ ವಿಡಿಯೋಸ್ ನೋಡಿ ಅಂಡ್ ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿ ಮತ್ತೊಂದು ಜಾಗಕ್ಕೆ ಹೋಗಿ ಇನ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋಸ್ ಮಾಡ್ತಾ ಹೋಗ್ತೀವಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಕೀಪ್ ವಾಚಿಂಗ್ ಮ್ಯಾನೇಜ್ ವ್ಲಾಗ್ಸ್ ಅಂಡ್ lots of love.